ಮಾಡೋದು, ಇಲ್ಲದೆ ಹೋದರೆ ಸುಮ್ಮನೆ ಜಸ್ಟ್ ನೋಡಿಕೊಂಡು ತಿಳ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಸ್ವಲ್ಪ ಆಲ್ಮೋಸ್ಟ್ ಸಿಂಪಲ್ ಆಗಿರೋದೇ ತುಂಬ ಇಷ್ಟ ಆಗುತ್ತೆ ಇತ್ತೀಚೆಗೆ. ಆಲ್ರೆಡಿ ನಮ್ಮದು ಒಂದು ಇರೋದ್ರಿಂದ ಮಂಚ, ಆ್ಯಂಡ್ ನನಗೆ ತುಂಬ ಸಿಂಪಲ್ ಆಗಿರಬೇಕು. ಆ್ಯಂಡ್ ಶಿಫ್ಟಿಂಗ್ ಮಾಡುವಾಗ ಕೂಡ ನನಗೆ ಅಷ್ಟೊಂದು ಹಾರ್ಡ್ ಹಾಕ್ಕೋಬೋದು. ಇದು ಎಲ್ಲ ಡಿಸೈನ್ಸ್ ಎಲ್ಲ ಹಾಕಿದ್ರಲ್ಲ, ಅದು ಸೆಂಟ್ರಲ್ಲಿ ಕಟ್ಗಿದ್ದಿತ್ತು, ಅದನ್ನು ಕೂಡ ನೋಡಿದ್ವಿ. ಹಾಗೆ ಇಲ್ಲಿರುವಂಥ ತೊಟ್ಲು ನೋಡಿದೆ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೊರಗಡೆ ಹೊರಟಿದ್ದೀವಿ. ಭಾಳ ದಿನದಿಂದ ಮಂಚ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಇವಾಗ ಹೋಗಿ ನೋಡಿಕೊಂಡು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಇವಾಗ ಮನೆ ಕೆಲಸ ಆಯಿತು. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 10 o'clock ಏನು ಆಗ್ತಾಯಿದೆ. ಹಾಗಾಗಿ ರೂಮ್ ಖಾಲಿ ಅನ್ನಿಸ್ತಾ ಇದೆ. ತೊಗೋಬೇಕಂತ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಕೆಲವೊಂದು ಸಾರಿ ಏನಂತಂದರೆ ಇಷ್ಟ ಆಗಿರಲ್ಲ. ಕೆಲವೊಂದು ಸಾರಿ ರೇಟ್ ಕೂಡ ನಮಗೆ ಅಷ್ಟೊಂದು ಸರಿ ಹೊಂದಲ್ಲ. ಹಾಗಾಗಿ ಸೊ ಇವತ್ತು ನೋಡಿಕೊಂಡು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡೋದು, ಇಲ್ಲದೆ ಹೋದರೆ ಸುಮ್ಮನೆ ಜಸ್ಟ್ ನೋಡಿಕೊಂಡು ತಿಳ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಸೊ ಹೊರಗಡೆ ಹೊರಟಿದ್ದೀವಿ. ಸೊ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ, ಅವರು ಕೂಡ ರೆಡಿಯಾಗಿ ಹೊರಗಡೆ ಹೋಗಿದ್ದಾರೆ. ಬನ್ನಿ, ಈ ಬ್ಲಾಗ್ ನಾನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಶಾಪಿಗೆ ಬಂದಮೇಲೆ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನೋಡಿರೋದು ನಾವು, ಇದು ಹೊರಗಡೆ ಇಟ್ಟಿದ್ರು, ಹಾಗಾಗಿ ಇದನ್ನು ನೋಡ್ತಾ ಇದ್ದೀವಿ. ಸೊ ನಮಗೆ ಕಾಟ ಹೆಂಗಿರಬೇಕು ಅಂದರೆ, ನಾನು ಫಸ್ಟಿಗೆ ಕೆಬ್ಬಣದ್ದು ನೋಡಬೇಕು ಅಂತ ಅಂದ್ಕೊಂಡೆ. ಬಟ್ ಹಾಗೆ ನೋಡ್ತಾನೆ ಇದನ್ನು ಕೂಡ ನೋಡಿದ್ರಾಯ್ತು, ಮತ್ತು ಕೆಲವೊಂದು ಸಾರಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ತಾ ಇದ್ದೀವಿ. ಬಟ್ ನಮ್ಮ ಯಜಮಾನ್ರಿಗೆ ಕಟ್ಗೆದು ತೊಗೊಳೋದು ಇಷ್ಟ, ಬಟ್ ನನಗೆ ಕೆಬ್ಬಣದ್ದು ತೊಗೊಳೋದು ಇಷ್ಟ. ಬಟ್ ಯಾವುದು ಸೆಲೆಕ್ಟ್ ಮಾಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎರಡೂ ನೋಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇವ್ರ ಹತ್ರ ಕೆಬ್ಬಣದ್ದು ಇಲ್ವಂತೆ, ಹಾಗಾಗಿ ಇದು ಕಟ್ಗೆದು ಸಿಂಗಲ್ ದಿವಾನ ಇತ್ತು. ಆ್ಯಂಡ್ ಇದು ನಾವು ಡಬಲ್ ಹಾಕ್ಕೊಂಡ್ರೆ ಮಂಚ ಆಗುತ್ತೆ, ಸಪ್ರೇಟಾಗಿ ಹಾಕ್ಕೊಂಡ್ರೆ ದಿವಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ತಾ ಇದ್ದೀವಿ. ಇದ್ರದ್ದು ರೇಟ್ ಕೂಡ ಹೇಳಿದರು, 8,000 ಏನೋ ಹೇಳಿದ್ದಾರೆ. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಅದರಲ್ಲೇ ಬರುತ್ತಂತೆ. ಹಾಗಾಗಿ ಸೊ ಇದನ್ನು ಹೇಳಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಅಂದರೆ ಇದರಲ್ಲಿ ತುಂಬ ವೆರೈಟಿ ಡಿಸೈನ್ಸ್ಗಳು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಸ್ವಲ್ಪ ಆಲ್ಮೋಸ್ಟ್ ಸಿಂಪಲ್ ಆಗಿರೋದೇ ತುಂಬ ಇಷ್ಟ ಆಗುತ್ತೆ ಇತ್ತೀಚೆಗೆ. ಆಲ್ರೆಡಿ ನಮ್ಮದು ಒಂದು ಇರೋದ್ರಿಂದ ಮಂಚ, ಆ್ಯಂಡ್ ನನಗೆ ತುಂಬ ಸಿಂಪಲ್ ಆಗಿರಬೇಕು. ಆ್ಯಂಡ್ ಶಿಫ್ಟಿಂಗ್ ಮಾಡುವಾಗ ಕೂಡ ನನಗೆ ಅಷ್ಟೊಂದು ಹಾರ್ಡ್ ಅಂತ ಅನ್ನಿಸ್ಬಾರ್ದು. ಈಗ ಡಿಸೈನ್ ಇರೋದು ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಏನಾದರೂ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅಂದರೆ ಮನಸ್ಸಿಗೆ ತುಂಬ ಫೀಲ್ ಆಗುತ್ತೆ. ಇನ್ನೊಂದು ಮಕ್ಕಳೆಲ್ಲ ಇರ್ತಾರಲ್ವ, ಆಲ್ಮೋಸ್ಟ್ ಸ್ವಲ್ಪ ಈ ಥರದ್ದು ಪ್ಲೇನ್ ಇರೋದೇ ನನಗೆ ತುಂಬಾ ಇಷ್ಟ. ಹಾಗಾಗಿ ಇದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಸಿಂಗಲ್ ತೊಗೊಳ್ಳೋದಾ ಅಥವಾ ಡಬಲ್ ತೊಗೊಳ್ಳೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಇದನ್ನು ಫೈನಲ್ ಅಂತ ಮಾಡಿಲ್ಲ, ಎಲ್ಲ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ನೋಡಿದ ಮೇಲೆ ಆಮೇಲೆ ಸೊ ಡಿಸೈಡ್ ಮಾಡ್ತೀವಿ. ಇದು ವುಡ್ ಬಂದುಬಿಟ್ಟು ಜಾಲಿ ಕಟ್ಟಿಗೆ ಅಂತೀವಲ್ವ, ಸೊ ಅದರಿಂದ ಮಾಡಿದಾರಂತೆ. ಅದು ಸಾಬೂನು ಕಟ್ಟಿಗೆದಲ್ವಂತೆ. ಇನ್ನು ಅದಾದಮೇಲೆ ನಾವು ನೆಕ್ಸ್ಟ್ ಶಾಪಿಗೆ ಬಂದಿದ್ದೀವಿ. ಇದನ್ನು ಕೂಡ ನೋಡಿ, ಸಿಂಗಲ್ ದಿವಾನ. ಆ್ಯಂಡ್ ಇದು ಸಿಂಗಲ್ ತೊಗೊಂಡ್ರೆ ಹೊರಗಡೆ ಹಾಕಿದ್ರೆ ದಿವಾನ ಆಗುತ್ತೆ, ಜಾಯಿಂಟ್ ಮಾಡಿ ಹಾಕಿದ್ರೆ ಮಂಚ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಕೂಡ ನೋಡಿದ್ವಿ. ಕೆಲವೊಂದು ಐಟಮ್ಸ್ ಎಲ್ಲ ಒಳಗಡೆ ಇಡೋದಕ್ಕೆ ಒಳಗಡೆ ಸ್ಪೇಸ್ ಇದೆ, ಮೇಲ್ಗಡೆ ಕೂಡ ಎತ್ಬೋದು, ಆ ಥರ ಸಿಸ್ಟಮ್ ಇದೆ. ಇದು 3,000, 4,000, 5,000 ಈ ಥರ ಇತ್ತು. ಬಟ್ ನಮಗೆ ಅಷ್ಟೊಂದು ಏನದು ಇಷ್ಟ ಆಗಲಿಲ್ಲ. ಆ್ಯಂಡ್ ಇಲ್ಲಿ ವುಡ್ಡಿಂದ ಮಾಡಿರೋದೊಂದು ಕಟ್ಟಿಗೆ ಇತ್ತು, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಇದು ಕೂಡ. ಬಟ್ ಸಖತ್ತಾಗಿತ್ತು. ಆ್ಯಂಡ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ತೋರಿಸ್ತೀನಿ ನೋಡಿ. ಆ್ಯಂಡ್ ಇದು ವೇಟ್ ಅಂತೂ ಸಿಕ್ಕಾಪಟ್ಟೆ ವೇಟ್ ಗಾಯ್ಸ್. ಇದ್ರ ರೇಟ್ ಅಂತೂ 9,000 ಏನೋ ಸಮಥಿಂಗ್ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತಿದ್ದೀನಿ. ಸೊ ಎಷ್ಟೋ ಇದೆ ರೇಟ್, ಇದು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಅಷ್ಟೇ ಇದೆ. ಇದು ಮಾತ್ರ ಈಗ ಸಾಬೂನು ಕಟ್ಗೆ ಅಂತ ಹೇಳ್ತೀವಲ್ವ, ಅದರಿಂದ ಮಾಡಿರೋದು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಮೇಲೆ ಒಂದಿದೆ, ಕೆಳಗೆ ಒಂದಿದೆ, ನೀವು ಬೇಕಾದರೆ 2 ತೊಗೊಳ್ಬೋದು ಇದನ್ನು ಅಂತ ಹೇಳಿದ್ದಾರೆ. ಇನ್ನು ಕೆಳಗಡೆದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ನಲ್ಲಿದೆಯಲ್ಲ, ಇದು ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ ನಮಗೆ. ಇದನ್ನು ಕೂಡ ಕೇಳಿದ್ವಿ, ಸಮಥಿಂಗ್ ಎಷ್ಟೋ ಹೇಳಿದರು. ಬಟ್ ಆದರೆ
ಮೇಲ್ಗಡೆ ಇರೋದು ನಮಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದು ಡಿಸೈನ್ಸು ಆ್ಯಂಡ್ ಇದು ಫಿನಿಶಿಂಗ್ ವರ್ಕು ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ವೇಟೇ ನಮಗೆ ಒಂದು ಸರಿ ಎತ್ತಬೇಕಂದ್ರೆ ತುಂಬ ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ತಿಳ್ಕೊಂಡ್ವಿ. ಇದು ಶಿಪ್ಪಿಂಗ್ ಚಾರ್ಜೆಲ್ಲ ಮತ್ತೆ ಸಪ್ರೇಟ್ ಕೊಡಬೇಕಾಗುತ್ತೆ ನಾವೇ, ಇದರಲ್ಲೇನು ಬರಲ್ಲ. ಇನ್ನು ಇದ್ರದ್ದು ಕಾಲುಗಳಂತೂ ತುಂಬ ದಪ್ಪ ಇದೆ ಆ್ಯಂಡ್ ಡಿಸೈನ್ಸ್ ಎಲ್ಲ ಮಾಡಿದ್ದಾರಲ್ಲ, ಹಾಗಾಗಿ ಒಂಥರ ಕ್ಯೂಟ್ ಲುಕ್ ಅಂತ ಕೊಡುತ್ತೆ. ಇದು ಹಾಲಲ್ಲಿ ಕೂಡ ಹಾಕೋಬೋದು ಆ್ಯಂಡ್ ಬೆಡ್ರೂಮಲ್ಲಿ ಕೂಡ ಹಾಕ್ಕೊಳ್ಬೋದು. 2 ಬೆಡ್ರೂಮ್ ಅಂತಂದರೆ ಒಂದು ಬೆಡ್ರೂಮ್ನಲ್ಲಿ ಒಂದು, ಇನ್ನೊಂದು ಬೆಡ್ರೂಮ್ನಲ್ಲಿ ಇನ್ನೊಂದು ಕೂಡ ಆ ಥರ ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದರು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋಲ್ಡ್ನಲ್ಲಿ ಇಟ್ಟಿದ್ದೀವಿ. ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದೆ, ಬಟ್ ಎಷ್ಟು ಕಾಸ್ಟ್ಲಿ 9000 ಸಮಥಿಂಗ್ ಅಂತ ಅಂದ್ಕೊಳ್ಳಿ. ಬಟ್ 2 ತೊಗೊಂಡ್ರೆ 18,000 ಆಗಿಬಿಡುತ್ತೆ. ಹಾಗಾಗಿ ದೊಡ್ಡದೊಂದು ಮಂಚನೇ ಬಂದುಬಿಡುತ್ತೆ ಈಗ. ಹಾಗಾಗಿ ಸ್ವಲ್ಪ ಅದನ್ನು ಹೋಲ್ಡ್ನಲ್ಲಿ ಇಟ್ವಿ. ಅದಾದಮೇಲೆ ನೆಕ್ಸ್ಟ್ ಶಾಪಿಗೆ ಹೋದ್ವಿ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಫುಲ್ಲು ಸ್ಟೀಲಿಂದ ಮಾಡಿರೋದು ಅಥವಾ ಕೆಬ್ಬಣ್ಣಿಂದ ಮಾಡಿರೋದು ಗೊತ್ತಿಲ್ಲ. ಬಟ್ ಆದರೆ ನಾವು ಮುಟ್ಟಿದಾಗ ಇದು ಕೆಬ್ಬಣ್ಣದ್ದು ಅಂತ ಅನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಳಗಡೆ ಏನು ಹಾಕಿರ್ತಾರೋ ಇತ್ತೀಚೆಗಂತೂ ಗೊತ್ತೇ ಆಗೋಲ್ಲ. ಅಷ್ಟು ಮೋಸ ಮಾಡೋರು ಕೂಡ ಇರ್ತಾರೆ, ಅಷ್ಟೊಂದು ನಂಬಕ್ಕೆ ಕೂಡ ಆಗೋಲ್ಲ. ಇನ್ನು ಅದು ಮಂಚ ಅಂತೂ ಫೋಲ್ಡೇಬಲ್ ಇತ್ತು, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೋಬೋದು. ಇದು ಎಲ್ಲ ಡಿಸೈನ್ಸ್ ಎಲ್ಲ ಹಾಕಿದ್ರಲ್ಲ, ಅದು ಸೆಂಟ್ರಲ್ಲಿ ಕಟ್ಗಿದ್ದಿತ್ತು, ಅದನ್ನು ಕೂಡ ನೋಡಿದ್ವಿ. ಹಾಗೇ ಇಲ್ಲಿರುವಂಥ ತೊಟ್ಲು ನೋಡಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು. ಈ ತೊಟ್ಲು ನಾನು 10 ಇಯರ್ಸ್ ಬ್ಯಾಕೇ ನಾನು ಯೋಚನೆ ಮಾಡ್ಕೊಂಡಿದ್ದೆ ಡ್ರೀಮಲ್ಲಿ. ಬಟ್ ಅದು ಇವಾಗ ರಿಯಲಾಗಿ ನೋಡ್ತಾ ಇದ್ದೀನಿ ನೋಡಿ. ಯಾರೆಲ್ಲ ತೊಟ್ಲ ತೊಗೋಬೇಕು ಅಂತ ಅನ್ಕೋತಿದ್ದೀರೋ, ಈ ಕಟ್ಟಿಗೆದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ನನಗೆ ಗೊತ್ತಾಗ್ಬಿಟ್ಟಿದೆ ಅದು ಎಷ್ಟು ದಿನ ಬಳಕೆ ಬರುತ್ತೆ ಆ್ಯಂಡ್ ಹೇಗೆಲ್ಲ ಮಾಡ್ಕೋಬೋದು ಅದು ಅಂತ. ಬಟ್ ಅದರಿಂದ ಏನೂ ಯೂಸ್ ಇಲ್ಲ. ಈಗೇನು ತೋರಿಸಿದ್ದೀನಲ್ವ ನಾನು, ಆ ಥರದ್ದು ತೊಗೊಳ್ಳಿ. ನೀವು ಬಟ್ಟೆ ಇಟ್ಕೋಬೋದು ಆ್ಯಂಡ್ ಕೆಳಗಡೆ ಪಾರ್ಟ್ನಲ್ಲಿ ವೆರೈಟಿ ಸಮಥಿಂಗ್ಸ್ ಎಲ್ಲ ಇಟ್ಕೋಬೋದು, ಮಕ್ಕಳಿಗೆ ಬೇಕಾಗಿರೋದು. ಹಾಗಾಗಿ ಒಂದು ಐಡಿಯಾ ಇರಲಿ ಅಂಥೇಳಿ ನಿಮಗೆ ತೋರಿಸಿದ್ದೀನಿ. ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಶಾಕ್ ಆಗುತ್ತೆ ಎಷ್ಟು ವೆರೈಟೀಸ್ ತೊಟ್ಲ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ನಾವು ಹೊರಗಡೆ ಬಂದು ಇದು ಮಂಚ ನಮಗೆ ಕೆಬ್ಬಣದೇ ಬೇಕಾಗಿತ್ತು. ಆಲ್ಮೋಸ್ಟ್ 90% ಕೆಬ್ಬಣದೇ ಬೇಕಾಗಿತ್ತು. ಅದು ನೋಡಬೇಕಾದ್ರೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಬಟ್ ನಾವು ಸರ್ಚ್ ಮಾಡಿದ್ದೀವಿ ಎಲ್ಲ ಕಡೆ, ಅಂದರೆ ಮೊಬೈಲಲ್ಲಿ, ಗೂಗಲಲ್ಲಿ ಆ ಕಡೆ ಮತ್ತು ಯೂಟ್ಯೂಬಲ್ಲಿ ಹಲವಾರು ಕಡೆ ಸರ್ಚ್ ಮಾಡಿದ್ದೀವಿ. ಡಿಸೈನ್ಸ್ ಅಂತೂ ಇಷ್ಟು ಸಖತ್ತಾಗಿ ಇರ್ತಾಯಿತ್ತು. ಅದನ್ನೆಲ್ಲ ತೋರಿಸಿ ನಾನು ತೊಗೊಂಡೋಗ್ಬೇಕು ಅಂದರೆ ಆ ಥರದ ಡಿಸೈನ್ಸ್ಗಳು ಇಲ್ಲಿ ನಮಗೆ ಹತ್ತಿರದಲ್ಲಿರುವಂಥ ಶಾಪ್ಗಳಲ್ಲಿ ಇಲ್ಲ. ಅದು ಒಂದು ಡಿಫಿಕಲ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಅಲ್ಲಿ ತೋರಿಸಿದ್ದೇನಲ್ವ, ಅದು ಮಂಚ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಇದು ಒಂದಿದೆ ಕೆಬ್ಬಣದ್ದು. ಆ್ಯಂಡ್ ಕೆಳಗಡೆ ನೋಡಿ ಎಲ್ಲ ಪಾರ್ಟ್ಸ್ ಸಪ್ರೇಟ್ ಇದೆ. ತೊಗೊಂಡು ಹೋಗ್ಬೇಕಾದ್ರೆ ಕಷ್ಟ ಏನು ಅನಿಸಲ್ಲ. ಬಟ್ ನಮಗೆ ನೋಡಿದ ತಕ್ಷಣ ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತು, ಫುಲ್ಲು ಓಲ್ಡು. ಆ್ಯಂಡ್ ಮನೇಲಿ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಮನಸ್ಸು ಬರ್ತಾ ಇರಲಿಲ್ಲ. ಅದನ್ನು ಸೆಲೆಕ್ಟ್ ಮಾಡೋದು ಬೇಡವೋ ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ನೋಡೋಣ, ಅದಾದಮೇಲೆ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಇನ್ನು ಅದಾದಮೇಲೆ ಬಂದಿರೋದು ನೆಕ್ಸ್ಟ್ ಶಾಪ್. ನಾನು ಯಾವ ಶಾಪ್ ಕೂಡ ಹೆಸರು ಹೇಳ್ತಾ ಇಲ್ಲ, ಬಟ್ ನಾನು ಲಾಸ್ಟಿಗೆ ಎಲ್ಲಿ ಪರ್ಚೇಸ್ ಮಾಡ್ತೀನೋ ಅಲ್ಲಿ ಅದರದ್ದು ನೇಮೆಲ್ಲ ಹೇಳಿರ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆ ಬಂದುಬಿಟ್ಟು ಕೆಬ್ಬಣದ್ದು, ಬಟ್ ಇದು ಸಿಂಗಲ್ ಇದೆ. ಆ ಸಿಂಗಲ್ ಮೇಲ್ಗಡೆದು ತೊಗೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೆ. ಯಜಮಾನ್ರಂತೂ ಹುಷಾರಿಲ್ದೇವ್ರಿಗೆ ಹಾಕ್ತಾರೆ ನೋಡ, ಆ ಥರ ಮಂಚ ಇದೆ. ಈಗೆಲ್ಲ ಹಾಸ್ಪಿಟಲ್ದಾಗೆಲ್ಲ ಹಾಕ್ತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆ ಥರ ಇದೆ, ಅದು ಮಾತ್ರ ಬೇಡವೇ ಬೇಡ ಅಂತ ಹೇಳ್ಬಿಟ್ರು. ಬಟ್ ಓಕೆ, ಅದನ್ನು ಬೇಡ ಅಂಥೇಳಿ ನೆಕ್ಸ್ಟ್ ನೋಡಿದ್ವಿ. ಡಬಲ್ ಸೀಟು ಆ್ಯಂಡ್ 3 ಸೀಟು ಈ ಥರ ಮಂಚಗಳಿದೆ. ನಮಗೆ 3 ಸೀಟ್ ಆದರೆ ಓಕೆ, 4th ಸೀಟ್ ಆದ್ರೂ ಓಕೆ. ಬಟ್ ಏನಂದರೆ ನಮಗೆ ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಕೆಬ್ಬಣದ್ದು ಅಂತಂದರೆ, 3 ಸೀಟ್ದು 18,000 ಹೇಳಿದರು. ಇನ್ನು ಡಬಲ್ ಸೀಟ್ದಂತೂ 12 ಏನೋ ಹೇಳಿದರು. ಬಟ್ ಹಾಗಾಗಿ ಅಷ್ಟು ಬೇಡ ಅಂತ ಅನ್ನಿಸ್ತು. ಅಷ್ಟೇ 700 800 ತನಕ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡಿದ್ವಿ. ಬಟ್ ಇವಾಗ ಫೈನಲ್ ಏನು ಮಾಡ್ತಾಯಿಲ್ಲ. ಇನ್ನು ಅದಾದಮೇಲೆ ಇದು ನೋಡ್ತಾ ಇದ್ದೀರಲ್ವ, ಫುಲ್ ಪ್ಯೂವರು ಸಾಬೂನು ಕಟ್ಟಿಗೆದು ಮಂಚ ಅಂತೆ. ಸೊ ರೇಟ್ ನೋಡಿ, 8,000 ಸಮಥಿಂಗ್, 9,000 ಆ್ಯಂಡ್ ಇದನ್ನು ಕೂಡ 9,000. ಸೊ ಇದು 2 ತೊಗೊಂಡ್ರೆ ಇದೆರಡು ತೊಗೊಳ್ಬೇಕು. ಆ್ಯಂಡ್ ವೆಯ್ಟ್ ಕೂಡ ಚೆನ್ನಾಗಿದೆ, ಅಷ್ಟೊಂದು ವೆಯ್ಟ್ ಏನಿಲ್ಲ. ಆ್ಯಂಡ್ ಡಿಸೈನ್ಸ್ ಕೂಡ ಸಿಂಪಲ್ಲಾಗಿ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೋಲ್ಡರ್ನಲ್ಲಿ ಇಟ್ಟಿದ್ದೀವಿ. ಇದು ತುಂಬ ಇಷ್ಟ ಆಯ್ತು ನನಗೆ.
ಇನ್ನು ಇಲ್ಲಿ ವೆರೈಟೀಸ್ ಕಾಟಗಳು ಆ್ಯಂಡ್ ವೆರೈಟೀಸ್ ಬೆಡ್ಶೀಟು, ಜಮಖಾನಿ, ದಿವಾನಿ, ಸೊ ಸಿಕ್ಕಾಪಟ್ಟೆ ವೆರೈಟಿ ಕಲೆಕ್ಷನ್ಸ್ ಇತ್ತು. ಬಟ್ ಈ ಥರ ಮಂಚ ನೋಡಿದಾಗ ತೊಗೊಂಡು ಹೋಗಬೇಕು ಅಂತ ತುಂಬ ಆಸೆ ಆಗುತ್ತೆ. ಬಟ್ ಏನಂದರೆ ಏನೂ ಮಾಡೋಕ್ಕಾಗಲ್ಲ, ನಾವು ತಗೊಂಡು ಹೋಗೋಕ್ಕಾಗಲ್ಲ. ನೋಡ್ಬೋದು ಅಷ್ಟೇ. ಬಟ್ ಇದೇನು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ಬಟ್ ಹಾಕ್ಕೊಳ್ಬೋದು. ಬಟ್ ಆದರೆ ನಮಗೆ ಬೇಡ ಅಂತ ಅನ್ನಿಸ್ತು. ಆ್ಯಂಡ್ ಇದು ಬಂದುಬಿಟ್ಟು ಕೆಬ್ಬಣದ್ದು ಕಾಲುಗಳೆಲ್ಲ ಇರುತ್ತಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಡಿಸೈನ್ಸನ್ನ ನಾವು ಮಾಡಿರೋದು ತೊಗೊಂಡು ಹೋದರೆ ಈ ಥರದ ಡಿಸೈನ್ಸ್ ಬರುತ್ತೆ. ಬಟ್ ಹೇಳಿ ಆರ್ಡರ್ ಕೊಟ್ಟು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಳ್ಳಿ, ವೆರೈಟಿ ಡಿಸೈನ್ಸನ್ನು ಮಾಡಿಸ್ಕೋಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ವ, ಇದು ವೈಟ್ದು ಸಿಂಗಲ್ ಮಂಚ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ಬೇಕಾದರೂ ಅಲ್ಲಿ ವೇರಲ್ಲ ತೊಗೊಂಡು ಹೋಗ್ಬೋದು. ಯಾಕಂದರೆ ಮನೆಯಲ್ಲಿರಬೇಕಾದ್ರೆ ನೈಟ್ ಟೈಮು ಮೇಲ್ಗಡೆ ಹಾಕ್ಕೊಳ್ಬೋದು. ಈಗ ಟೆರೆಸ್ ಮೇಲೆ ಮಲ್ಕೊಳ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಹಾಕ್ಕೊಬೋದು. ಆಮೇಲೆ ಬಾಲ್ಕನಿ ಒಳಗಡೆ ಫೋಲ್ಡಬಲ್ ಇದೆ, ಚೆನ್ನಾಗಿದೆ. ಫೋಲ್ಡಬಲ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೇಳಿದ್ರು, ಅವ್ರು ಹೇಳಿದರು ಇದು ನಾವು ಕೆಲವೊಂದು ಸಾಮಾನುಗಳಲ್ಲಿ ಇಡೋದಕ್ಕೆ ಇಟ್ಟಿರೋದು ಅಂತ. ಆ್ಯಂಡ್ ಯಜಮಾನ್ರು ಆ ಥರನೇ ಸ್ವಲ್ಪ ವೆಟ್ ಇರಬಾರ್ದು ಆ್ಯಂಡ್ ಚೆನ್ನಾಗಿರಬೇಕು. ಅಂದರೆ ಚೆನ್ನಾಗಂತಂದರೆ ವೇಟ್ ಇರಬಾರ್ದು, ಕ್ಯಾರಿ ಮಾಡೋದಕ್ಕೆ ನಮಗೆ ಈಸಿ ಆಗಬೇಕು ಅಂತ ಆ ಥರ. ಸೊ ಫೈನಲಿ ನಮಗೆ ಇಷ್ಟ ಆಗಿರೋ ಶಾಪ್ ಬಂದುಬಿಟ್ಟು ಬುಚ್ನಳ್ಳಿದು ಶಾಪಲ್ಲಿ ನೋಡಿದ್ದೀವಿ. ಬಟ್ ಅಲ್ಲಿ ಓಕೆ ಅನ್ನಿಸ್ತು, ಹಾಗಾಗಿ ಶಾಪ ನೇಮನ್ನು ತೋರಿಸಿದ್ದೀನಿ. ಆ್ಯಂಡ್ ಅದಾದಮೇಲೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದೊಂದು ಶಾಪ್ ನೋಡಿದ್ವಿ. ಬಟ್ ಇದನ್ನು ಕೂಡ ಅಷ್ಟೇ ರೇಟ್ ಇದೆ, 8,000 ಆ್ಯಂಡ್ ಸಮಥಿಂಗ್ಸ್ ಇತ್ತು. ಬಟ್ ಇದನ್ನು ಕೂಡ ತುಂಬ ವೇಟ್ ಇದೆ. ಆ್ಯಂಡ್ ನಾವು ಡಿಸೈನ್ಸ್ ಏನು ನೋಡ್ತಾ ಇಲ್ಲ ಅಲ್ವಾ, ರೇಟು ತಿಳ್ಕೊಂಡು ಅದಾದಮೇಲೆ ಪರ್ಚೇಸ್ ಮಾಡೋಣ ಅಂತೇಳ್ಬಿಟ್ಟು ಒಂದು 4-5 ಶಾಪ್ಗಳನ್ನೆಲ್ಲ ನೋಡಿದ್ದೀವಿ. ನೋಡೋಣ ಹೆಂಗಾಗುತ್ತೋ ಏನಿಲ್ಲ ಕಥೆಯನ್ನು. ಇನ್ನು ಫೈನಲಿ ನಾನು ಹೇಳಬೇಕು ಅಂತಂದರೆ ಇಲ್ಲೇ ಡಿಸೈಡ್ ಮಾಡಲ್ಲ, ಬಟ್ ಮನೆಗೆ ಹೋಗಿ ವಿಚಾರ ಮಾಡಿ ಅದಾದಮೇಲೆ ರೇಟು ಆ್ಯಂಡ್ ಕ್ವಾಲಿಟೀಸ್ ಎಲ್ಲ ನೋಡಿ ವಿಚಾರ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಇವತ್ತು ನಾವು ಹೋಗಿರೋದು ಏನಕ್ಕೆ ಅಂತೇಳಿ ಗೊತ್ತಾಗಿದೆ ಅಲ್ವಾ. ನಾವು ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸ್ವಲ್ಪ ಮಂಚ ತೊಗೊಳ್ಬೇಕು ಅಂತ. ಸೊ ನಮ್ಗೆ ಯಾಕೋ ಇನ್ನೊಂದು ಸ್ವಲ್ಪ ಕಡೆ ಸುತ್ತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆಲ್ಮೋಸ್ಟ್ ಎಷ್ಟು ಗೊತ್ತಿದೆಯೋ ಅಷ್ಟು ಎಲ್ಲ ಕಡೆ ಸುತ್ತಾಡಿದ್ದೀವಿ. ಓಕೆ ಅಂತ ಇದೆ. ಬಟ್ ನನಗೆ ಕ್ವಾಲಿಟಿ ಇರೋದು ತೊಗೊಳ್ಳೋದಕ್ಕಿಂತ ಮುಂಚೆ ಕ್ವಾಲಿಟಿ ಇರಬೇಕು, ಬಟ್ ಇಲ್ಲ ಅಂತಲ್ಲ, ರೇಟೆಲ್ಲ ಜಾಸ್ತಿ ಇರುತ್ತೆ. ಈಗ 30, 40, 70 ತನಕ ಇರುತ್ತೆ ಅಬೌವ್. ಅಷ್ಟು ಕೂಡ ನಾವು ನೋಡಿದ್ದೀವಿ. ಬಟ್ ನಾವಿರೋಂಥ ಈ ಸಿಚುವೇಶನ್ಗೆ ಅಷ್ಟು ಕ್ವಾಲಿಟಿ ಇರೋದು ಮಂಚ ಬೇಡ ಅಂತ ಅನ್ನಿಸ್ತು. ಬಟ್ ನಾವು ಟ್ರಾನ್ಸ್ಫರು ಆ್ಯಂಡ್ ಮನೆ ಶಿಫ್ಟಿಂಗು ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇರೋದು ತೊಗೊಂಡ್ವಿ ಅಂತಂದರೆ ಅವಕ್ಕೆಲ್ಲ ಈಗ ಶಿಫ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಸ್ಕ್ರ್ಯಾಚಸ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಆ ಥರದ್ದು ಕಾಸ್ಟ್ಲಿದು ಬೇಡ. ನಮಗೆ ಆಲ್ರೆಡಿ ಊರಲ್ಲಿ ಎಲ್ಲ ಐಟಮ್ಸ್ ಇರೋದ್ರಿಂದ ಅಷ್ಟೇ ಮೀಡಿಯಮ್ ಇರೋದು ತೊಗೊಳ್ಳೋಣ. ಆ್ಯಂಡ್ ನಮಗೆ ಈ ಪರ್ಚೇಸ್ ಮಾಡಬೇಕಾದ್ರೆ ಏನೂ ಅನಿಸಲ್ಲ, ಪರ್ಚೇಸ್ ಮಾಡಿಬಿಡ್ತೀವಿ. ಕ್ವಾಲಿಟಿ ಇರೋದು ಪರ್ಚೇಸ್ ಮಾಡಿಬಿಡ್ತೀವಿ. ಆ್ಯಂಡ್ ರೇಟು ಕೂಡ ನೋಡಲ್ಲ. ಚೆನ್ನಾಗಿರೋದು ಬೇಕು ಅಂದರೆ ಚೆನ್ನಾಗಿ ರೇಟ್ ಇರುತ್ತೆ, ಪರ್ಚೇಸ್ ಮಾಡಿ ಅದಾದಮೇಲೆ ಅನುಭವಿಸೋರು ನಾವೇ ಆಗಿರ್ತೀವಿ. ಅದಕ್ಕೋಸ್ಕರ ಅಷ್ಟು ಕ್ವಾಲಿಟಿ ಇರೋದು ಆ್ಯಂಡ್ ಅಷ್ಟು ಅಮೌಂಟ್ ಇರೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಲೋ ಬಜೆಟ್ನಲ್ಲೇ ನಾವು ಹಲವಾರು ನೋಡಿದ್ವಿ. ಬಟ್ ತುಂಬ ಇಷ್ಟ ಆಯಿತು ಕೆಲವೊಂದು ಕಡೆ. ಹಾಗಾಗಿ ಅಲ್ಲಿ ನಾವು ಸಡನ್ಲಿ ಡಿಸಿಷನ್ ತೊಗೊಳ್ಳೋದು ಬೇಡ, ಮನೆಗೆ ಬಂದಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಸೊ ನಿಮಗೂ ಕೂಡ ತೋರಿಸಿದ್ದೀನಿ ಯಾವ ಥರ ತೊಗೊಳ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ. ಬಟ್ ನಮ್ಮದು ಬೆಡ್ರೂಮು ದೊಡ್ಡದಿದೆ. ಆಲ್ಮೋಸ್ಟ್ ನಾವು ಒಂದು ಕಾಟ ತೊಗೊಳೋದಕ್ಕಿಂತ 2 ತೊಗೊಳ್ಳೋಣ, ಸಿಂಗಲ್ಲು. ಯಾಕಂದರೆ ಸ್ವಲ್ಪ ನಮಗೆ ಈ ರೂಮ್ಗಳಲ್ಲಿ ಒಂದು ರೂಮ್ಗೆ 1 ಕಾಟ ಹಾಕ್ಬೋದು, ಆಮೇಲೆ ಹಾಲಿಗೆ ಕೂಡ ಹಾಕ್ಬೋದು, ಇನ್ನೊಂದು ಬೆಡ್ರೂಮ್ ಇದೆ ಅದು ಕೂಡ ಹಾಕ್ಬೋದು. ಆ ಥರ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅದು ನನಗೆ ತುಂಬ ಇಷ್ಟ ಆಗಿರೋದು ಒಂದು ಕಾಟನ ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನು ಕೂಡ ನಾವು ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಮನೆಗೆ ಬಂದಮೇಲೆ ಡಿಸ್ಕಸ್ ಮಾಡೋಣ, ಆಮೇಲೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದೆ. ಬಟ್ ಅವರು ಹೈ ಬಜೆಟ್ ಇರೋದು ಇಷ್ಟಪಡ್ತಾರೆ. ಬಟ್ ಯಾರಿಗೇ ಆಗಲಿ ಹೈ ಬಜೆಟ್ ಇರೋದು ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಏನಂದರೆ ಡಿಸೈನ್ಸ್ ಕೂಡ ಮಾಡೆಲ್ ಕೂಡ ಅದರಲ್ಲಿ ವೆರೈಟಿ ಇರುತ್ತೆ, ಅದೇ ಇಷ್ಟಪಡ್ತಾರೆ. ಈಗ ನಾನು ಕೂಡ ಒಂದೇ ಕಡೆ ಇರ್ತಿದ್ದೆ ಅಂತಂದರೆ ಅದನ್ನೇ ತೊಗೊಳ್ತಾ ಇದ್ದೆ. ಹಾಗಾಗಿ ಒಂದೇ ಕಡೆ ಇರಲ್ಲ ನಾವು. ಹಾಗಾಗಿ ಇದು ನಮಗೆ ಶಿಫ್ಟಿಂಗ್ ಮಾಡುವಾಗ ಸ್ಕ್ರ್ಯಾಚಸ್ ಆದ್ರೂ ಮನಸ್ಸಿಗೆ ಫೀಲ್ ಆಗಬಾರ್ದು.
ಆ ಥರದ್ದು ನೋಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ನೋಡೋಣ ಯಾವತ್ತು ತೊಗೋತೀವೋ ಯಾವುದಿಲ್ಲ ಅಂಥೇಳಿ ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಯಜಮಾನ್ರು ನಾವು ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಥರ ತೊಗೋಬಾರ್ದು, ಆ್ಯಂಡ್ ನಮಗೆ ಬಹಳ ದಿನ ಬಾಳಿಕೆ ಬರಬೇಕು ಅಂದರೆ ಸೊ ಯಾವ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನು ನಾವು ಕಂಪ್ಲೀಟಾಗಿ ಇನ್ನೂ ಡಿಸೈಡ್ ಮಾಡಿಲ್ಲ. ಅವರು ಸ್ವಲ್ಪ ಆಫೀಸ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಸ್ವಲ್ಪ ಊಟ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಬಂದಮೇಲೆ ನೈಟ್ ಟೈಮ್ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಅಲ್ಲೇ ತೊಗೋಬೇಕು, ಅಲ್ಲೇ ಫೈನಲ್ ಮಾಡಬೇಕು ಅಂತ ಅನ್ನೋಷ್ಟೊತ್ತಿಗೆ ನನಗೆ ಸ್ವಲ್ಪ ಟೈಮ್ ಬೇಕು. ಇದೇ ಅಂತಲ್ಲ, ಯಾವುದೇ ತೊಗೊಳ್ಳಿ ನಾನು ಟೈಮ್ ತೊಗೊಂಡು ವಿಚಾರಿಸಿ ಅದಾದಮೇಲೆ ಪರ್ಚೇಸ್ ಮಾಡ್ತೀವಿ. ಸೊ ನೋಡ್ಕೊಂಬಂದಿದ್ದೀವಿ. ಕೆಲವೊಂದು ಕಡೆ ತುಂಬ ಇಷ್ಟ ಆಯಿತು. ನೋಡೋಣ, ಅವ್ರು ಬಂದಮೇಲೆ ಡಿಸ್ಕಷನ್ ಮಾಡಿ ಅದಾದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಬಜೆಟಿಗೆ ತಕ್ಕಂಗೆ ಒಂದು 10,000 ಒಳಗಡೆ ಇರಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅಂದರೆ ನನಗೆ ಈ ಕಾಟ ಕಟ್ಗಿದ್ಕಿಂತಲೂ ಕೆಬ್ಬಡದು ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು, ಡಿಸೈನ್ಸ್ ಚೇಂಜ್ ಮಾಡ್ಕೋಬೋದು ವರ್ಷದಿಂದ ವರ್ಷಕ್ಕೆ, ಆ್ಯಂಡ್ ಬಹಳ ದಿನ ಬಾಳಿಕೆ ಬರುತ್ತೆ. ಇಷ್ಟ ಆಗಲಿಲ್ಲ ಅಂತಂದರೆ ಔಟ್ಸೈಡ್ ಹಾಕ್ಬೋದು, ಟೆರೆಸ್ ಮೇಲೆ ಹಾಕ್ಬೋದು, ಆ್ಯಂಡ್ ಬಾಲ್ಕನಿಯಲ್ಲಿ ಹಾಕ್ಬೋದು. ಅಂದರೆ ನಾವು ಊರಲ್ಲಿ ಇರೋದು ಸ್ವಲ್ಪ ಕಂಪೇರ್ ಮಾಡಿಕೊಂಡೇ ನಾವು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಥರ ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ವಿ. ಯಾಕೋ ಅದು ನಮಗೆ ವರ್ಕೌಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ನೋಡೋಣ. ನಮಗೆ ದಿವಾನ ಕೂಡ ಬೇಕಾಗಿತ್ತು, ಬಟ್ ಇವಾಗ ಬೇಕಾಗಿರಲಿಲ್ಲ ಅಷ್ಟೇ. ಇವಾಗ ಅದು ಒಂದು ಕಾಟ ಬೇಕಾಗಿತ್ತು ಅಷ್ಟೇ. ಹಾಗಾಗಿ ಸೊ ನೋಡೋಣ, ಇನ್ನೂ 2 ಹೋಲ್ಡ್ನಲ್ಲಿಟ್ಟಿದ್ದೀವಿ. ಯಾವ್ದು ಪರ್ಚೇಸ್ ಮಾಡ್ತೀವಿ, ಯಾವುದು ನಮಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಯಾರಿಗೆಲ್ಲ ತೊಗೋಬೇಕು ಅಂತ ಅನಿಸುತ್ತೋ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಅಂದರೆ ಲೋಕಲಲ್ಲಿ ಇರೋರು ಎಷ್ಟೇ ಕಾಸ್ಟ್ಲಿ ಇದ್ರೂ ಕೊಟ್ಟು ತೊಗೊಂಡ್ರು ಅವ್ರಿಗೊಂದು ವರ್ತ್ ಇದೆ. ಓಕೆನಾ. ಈಗ ನಾವು ಟ್ರಾನ್ಸ್ಫರ್ ಆಗೋರು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ ಮನೆ ಶಿಫ್ಟಿಂಗ್ ಮಾಡೋರು, ಈ ಥರ ಇದ್ದವರು ಇವೇ ನನಗೆ ಈ ಥರದ್ದೇ ಸೆಲೆಕ್ಟ್ ಮಾಡೋದು ಬೆಟರ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಸೊ ನಾನೇ ಇಲ್ಲಿ ಬಂದು ಇದು 2ನೇ ವರ್ಷ ಆಯಿತಾ. 2ನೇ ವರ್ಷದಲ್ಲಿ ನಾವು 2 ಮನೆ ಶಿಫ್ಟ್ ಮಾಡಿದ್ವಿ. ಮೊದಲು ಇದ್ದಿದ್ದು ಆ್ಯಂಡ್ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಬೇಕಾದ್ರೆ ಏನೆಲ್ಲ ಡ್ಯಾಮೇಜ್ ಆಗಿಬಿಡ್ತು, ನನಗೆ ತುಂಬ ಫೀಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗ ನನಗೆ ಡ್ಯಾಮೇಜ್ ಆಯಿತು, ಓಕೆ, ನಾನು ಹೆಂಗೂ ಅಡ್ಜಸ್ಟ್ ಮಾಡ್ಕೋತೀನಿ. ಕೆಲವೊಬ್ಬರು ತೊಗೊಳ್ಳೋದೇ ಅಪರೂಪ ಇರುತ್ತೆ, ತೊಗೊಳ್ಳೋದೇ ಒಂದೇ ಐಟಮು, ಆ್ಯಂಡ್ ತುಂಬ ಕಾಸ್ಟ್ಲಿ ಇರೋದು ತೊಗೊಳ್ತಾ ಇರ್ತಾರೆ. ಆ್ಯಂಡ್ ಏನಂದರೆ ಇಷ್ಟಪಟ್ಟು ತೊಗೊಳ್ತಾ ಇರ್ತಾರೆ. ಅವರಿಗೆ ಮುಂದಿನ ಫ್ಯೂಚರ್ನಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದು ಐಡಿಯಾ ಇರಲ್ಲ. ಹಾಗಾಗಿ ಅಂಥವ್ರಿಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಆ ಥರ ಕಾಸ್ಟ್ಲಿ ಕೊಟ್ಟು ತೊಗೊಳಕ್ಕೆ ಹೋಗೇಬೇಡಿ. ಕಡಿಮೆ ಬಜೆಟಲ್ಲಿರೋದು ತೊಗೊಳ್ಳಿ. ಆ್ಯಂಡ್ ಶಿಫ್ಟಿಂಗ್ ಕೂಡ ಈಸಿ ಆಗುತ್ತೆ, ಆ್ಯಂಡ್ ನಿಮಗೆ ವರ್ತ್ ಅನಿಸುತ್ತೆ, ಕ್ವಾಲಿಟೀಸ್ ಕೂಡ ಬರುತ್ತೆ. ಓಕೆ, ನಾವು ಕೊಟ್ಟಿರೋ ಪ್ರೈಸ್ಗೆ ಒಂದು 4 ಇಯರ್ಸ್ ಆದರೆ ಸಾಕು ಅಷ್ಟೇ. ಅದಾದಮೇಲೆ ಮತ್ತೆ ಡಿಫ್ರೆಂಟಾಗಿ ಬರ್ತಾನೆ ಇರುತ್ತೆ. ಆ ಥರ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತಲ್ಲ. ಒಂದೇ ತೊಗೊಂಡು ಲೈಫ್ ಟೈಮ್ ಯೂಸ್ ಮಾಡೋದಕ್ಕಿಂತ ಲೈಫ್ನಲ್ಲಿ ಒಂದು 10 ವರ್ಷಕ್ಕೊಂದು ಸರಿ ಚೇಂಜು, 5 ವರ್ಷಕ್ಕೊಂದು ಸರಿ ಚೇಂಜು, ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಂಥರ ಏನೋ ತುಂಬ ಲೈಫು ಲೀಡ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ ಥರ ಕೂಡ ನಾನು ಥಿಂಕ್ ಮಾಡ್ತೀನಿ. ಸೊ ಆ್ಯಂಡ್ ನಾವು ಕೂಡ ನೋಡಿದ್ದೀವಲ್ಲ, ಆ್ಯಂಡ್ ಮತ್ತೆ ಕೂಡ ಸ್ವಲ್ಪ ಕೇಳಬೇಕು. ಏನೇ ತೊಗೊಳ್ಳಿ ನಿಮ್ಮ ಇಬ್ಬರ ಡಿಸ್ಕಷನ್ ಮಾತ್ರ ಅಲ್ಲ, ನನ್ನ ಊರಲ್ಲಿ ನಮ್ಮ ಅತ್ತೆದು ಡಿಸ್ಕಷನ್ ಮಾಡಿ ಅವ್ರದ್ದು ಕೂಡ ನಾವು ಒಪಿನಿಯನ್ ತೊಗೊಂಡ್ಮೇಲೆ ಪರ್ಚೇಸ್ ಮಾಡಬೇಕು. ಆ್ಯಂಡ್ ನೋಡೋಣ ಯಾವ ರೀತಿ ತೊಗೊಳ್ತೀನಿ, ಏನು ಎತ್ತ ಪ್ರೈಸು ಆ್ಯಂಡ್ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಹಾಗಾಗಿ ಯಾರೆಲ್ಲ ಕಾಟ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಸೊ ಓಕೆ ಗೈಸ್, ಇವಾಗ ನಾನು ಬಟ್ಟೆ ಕ್ಲೀನ್ ಮಾಡಿಲ್ಲ, ಆ್ಯಂಡ್ ಇವಾಗ ಬಟ್ಟೆ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಓಕೆ ಫ್ರೆಂಡ್ಸ್, ಇನ್ನು ಅಲ್ಲಿ ಸುತ್ತಾಡಿ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಜ್ಯೂಸ್ ಕುಡಿದ್ವಿ. ನಾನು ಯಾವತ್ತು ಜ್ಯೂಸ್ ಕುಡಿದೆ ಅಂದರೆ ಮಿಕ್ಸ್ ಸ್ಯಾಲಡ್ ಜ್ಯೂಸ್ ಕುಡಿದಿದ್ದೀನಿ. ಅದು 40 ರೂಪೀಸ್ ಏನೋ ಇದೆ. ಆ್ಯಂಡ್ ಇವರು ಕೂಡ ಮಿಕ್ಸ್ ಸ್ಯಾಲಡ್ ಜ್ಯೂಸ್ ಕುಡಿದ್ರು, ಅದು ಹಾಫ್ ಕುಡಿದ್ರು 30 ರೂಪೀಸ್. ಆ್ಯಂಡ್ ಕೆಲವೊಂದು ಹಣ್ಣುಗಳೆಲ್ಲ ತೊಗೊಂಡ್ವಿ ಮನೆಗೆ. ಅಮ್ಮುಗೆ ಹಣ್ಣಂದರೆ ತುಂಬಾ ಇಷ್ಟ, ಅದರಲ್ಲೂ ಲಿಚಿ ಹಣ್ಣಂದರೆ ತುಂಬಾ ಇಷ್ಟ ಅವಳಿಗೆ. ಆ್ಯಂಡ್ ಕರ್ಬೂಜ ಹಾಗೆ ಮೂಸಂಬಿ ಹಣ್ಣು ಕೂಡ ತೊಗೊಂಡ್ವಿ. ಇದೆಲ್ಲ 100 ಆ್ಯಂಡ್ 300 ಏನೋ ಸಮಥಿಂಗ್ ಆಯಿತು. ಅದೆಷ್ಟು ಹಣ್ಣುಗಳು ತೊಗೊಂಡು ಇನ್ನು ಮನೆಗೆ ಬಂದಿದ್ವಲ್ಲ, ಬಂದಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಹೊರಗಡೆ ವಾಕಿಂಗ್ ಅಂತ ಹೊರಟಿದ್ದೆ. ಮಕ್ಕಳು ಸೊ ಆಟ ಆಡೋಣ ಬನ್ನಿ ಆಂಟಿ ಅಂಥೇಳಿ ಕರಿತಾಯಿದ್ರು. ಆ್ಯಂಡ್ ಅವ್ರ ಜೊತೆ ಒಂದೆರಡು ಆಟ ಆಡೋಣ ಅಂತ ಹೇಳ್ಬಿಟ್ಟು
ಆಟ ಆಡ್ತಾಯಿದ್ದೀನಿ ಕಾಕ್. ಆ್ಯಂಡ್ ನನಗೆ ವಾಕಿಂಗ್ ಹೋಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮಕ್ಕಳು ಬಿಡ್ತಾ ಇರಲಿಲ್ಲ, ನಮ್ಮ ಜೊತೆ ಆಡಿ ಆಡಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅಪ್ಪು ಕೂಡ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದ ಗ್ರೌಂಡಿಗೆ. ಇನ್ನು ಅವನು ಕೂಡ ಕರ್ಕೊಂಡು ಬರಬೇಕು. ಅವನು ಹೋದ ಅಂತಂದರೆ ಬರೋದೇ ಇಲ್ಲ, ನಾನು ಹೋಗಿ ಕರ್ಕೊಂಡು ಬರಬೇಕು. ಇಲ್ಲೇ ಹತ್ರದಲ್ಲೇ ಇದೆ, ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿರ್ತಾರೆ, ಅವನು ಕೂಡ ಹೋಗಿ ಆಟ ಆಡ್ತಾ ಇರ್ತಾನೆ. ಆ್ಯಂಡ್ ಸಾಯಂಕಾಲ ಆಗ್ತಾ ಬಂತು. ಇವರಿಗಂತೂ ಫುಲ್ ಖುಷಿ, ನಾನು ಆಟಕ್ಕೆ ಬಂದೆ ಅಂತಂದರೆ ಫುಲ್ ಖುಷಿ. ಒಂಥರ ಚಿಕ್ಕ ಮಕ್ಕಳು ಕೂಡ ನನ್ನನ್ನು ಚಿಕ್ಕ ಮಕ್ಕಳ ಥರ ಮಾಡಿಬಿಡ್ತಾರೆ. ಇದೇ ಲೈಫು. ತುಂಬ ಖುಷಿ ಕೊಡೋದು ಅಂದರೆ ಈ ಥರ ಮೂಮೆಂಟ್ಗಳೇ. ಯಾರನ್ನೂ ಕೂಡ ಕರೆಯಲ್ಲ ಅವ್ರು, ಯಾಕಂದರೆ ಎಲ್ಲರೂ ಬ್ಯುಸಿ ಲೈಫಲ್ಲಿ ಇರ್ತಾರೆ. ಆ್ಯಂಡ್ ಇವರಪ್ಪ ಅಮ್ಮ ಕೂಡ ವರ್ಕ್ ಮಾಡೋದ್ರಿಂದ ಅವ್ರ ಜೊತೆ ಆಟ ಆಡೋದಕ್ಕೆ ಕೂಡ ಅವರು ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಕರೆದ್ರು. ಆ್ಯಂಡ್ ನಾನು ಕೂಡ ಆಟ ಆಡ್ತಾಯಿದ್ದೀನಿ. ಬಹಳ ದಿನದಿಂದ ಆಡಬೇಕು ಅಂತ ಅನ್ನಿಸ್ತಾ ಇತ್ತು, ಟೈಮೇ ಸಿಕ್ಕಿರಲಿಲ್ಲ. ಬಟ್ ಇವಾಗ ಆಡ್ತಾಯಿದ್ದೀನಿ ನೋಡಿ. ಅದರಲ್ಲೂ ಇದು ಆಡಿ ತುಂಬ ವರ್ಷಗಳಾಯಿತು, ಆಡೇ ಇರಲಿಲ್ಲ ನಾನು. ಆ್ಯಂಡ್ ಇವಾಗ ಆಡ್ತಾಯಿದ್ದೀನಿ. ಕೆಲವೊಂದು ಸರಿ ಬರ್ತಾಯಿತ್ತು, ಕೆಲವೊಂದು ಸರಿ ಸ್ಟಾಪ್ ಆಗಿಬಿಡ್ತಾಯಿತ್ತು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂತ ಅಂದ್ಕೊಳ್ಳಿ, ಯಾವುದೇ ಕೆಲಸ ಆದ್ರೂ ನಾನು ಬಿಡೋದಿಲ್ಲ, ಮಾಡೇ ಮಾಡ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಹಾಗಾಗಿ ಇವತ್ತಿನ ಬ್ಲಾಗು ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮು 7 o'clock ಆಗ್ತಾಯಿದೆ. ಇನ್ನು ಅಪ್ಪು ಕೂಡ ಕರ್ಕೊಂಡು ಬರಬೇಕು, ಊಟ ಮಾಡಿಸ್ಬೇಕು, ಅದಾದಮೇಲೆ ಹೋಮ್ವರ್ಕ್ ಮಾಡಿಸ್ಬೇಕು. ನಾನು ಕೂಡ ನೈಟ್ ಅಡುಗೆ ಮಾಡಬೇಕು. ಸೊ ಹಾಗಾಗಿ ಒಂದು 1.5 ಅವರಲ್ಲಿ ಇದಿಷ್ಟು ಕೆಲಸನ ಮುಗಿಸ್ಕೊಂಡಂತಂದರೆ ನನಗೂ ಕೂಡ ಸ್ವಲ್ಪ ವರ್ಕ್ ಇದೆ. ಆ್ಯಂಡ್ ಅದು ಕಂಪ್ಲೀಟ್ ಮಾಡಬೇಕು. ಇನ್ನೂ ಕೆಲವೊಂದು ವೀಡಿಯೋಸ್ಗಳು ಅಷ್ಟೇ ಇದೆ, ಎಡಿಟಿಂಗ್ ಮಾಡಬೇಕು ಸಿಕ್ಕಾಪಟ್ಟೆ. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.